ಹಲೋ ವೀಕ್ಷಕರೇ, ಮತದಾರರ ಪಟ್ಟಿ ಪರಿಶೀಲಿಸುತ್ತಿರುವ ಬಿಎಲ್ಒಗಳ ಕಷ್ಟ ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ದಿಟ್ಟ ಹೆಜ್ಜೆ ಇಟ್ಟಿದೆ. ಗುರುವಾರ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಗಹನ ಪುನರ್ ಪರಿಶೀಲನೆಯ ಕುರಿತ ಕೇಸನ್ನು ಪರಿಗಣಿಸಿದ ಸುಪ್ರೀಂ ಕೋರ್ಟ್ ಈ ಎಸ್ಐಆರ್ಗಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಬಿಎಲ್ಒಗಳ ಸಾವು ಸಂಭವಿಸಿದ್ದರ ಕುರಿತು ತನ್ನ ಚಿಂತೆಯನ್ನು ವ್ಯಕ್ತಪಡಿಸಿದೆ. ಬಿಎಲ್ಒಗಳು ಜೀವ ಕಳ್ಕೊಳ್ಬೇಕಾದ ಸ್ಥಿತಿ ಯಾಕೆ ಬಂತು? ಅವರಿಗೆ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಗುತ್ತದೆ. ಈ ಒತ್ತಡ ಅವರಿಂದ ತಡೆಯಲು ಸಾಧ್ಯ ಆಗ್ತಾ ಇಲ್ಲ. ವರದಿಗಳ ಪ್ರಕಾರ ಈಗಾಗಲೇ ಕೆಲವು ಬಿಎಲ್ಒಗಳು ಜೀವ ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವರು ಕೆಲಸದ ಒತ್ತಡದ ಆಘಾತದಿಂದ ಪ್ರಾಣ ಕಳ್ಕೊಂಡಿದ್ದಾರೆ. ವೀಕ್ಷಕರೇ, ನಿಮಗೂ ಗೊತ್ತು ನೋಡಿ, ವರದಿಗಳ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಬಿಎಲ್ಒ ಒಬ್ಬರ ಶವ ಬಾವಿಯಲ್ಲಿ ತೇಲಾಡುತ್ತಿತ್ತು. ಇದೇ ಉತ್ತರ ಪ್ರದೇಶದ ಪಲ್ಲವಪುರಂನಲ್ಲಿ ಇನ್ನೊಬ್ಬ ಸಹಾಯಕ ಬಿಎಲ್ಒ ಮನೆಯಲ್ಲಿ ವಿಷ ಕುಡಿದು ಸಾವಿಗೆ ಶರಣಾದದ್ದು ವರದಿಯಾಗಿದೆ. ಇಂತಹ ಕೆಲವು ಪ್ರಕರಣಗಳು ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮುಂತಾದೆಡೆಗಳಿಂದ ವರದಿಯಾಗಿದೆ. ಈಗ ಬಿಎಲ್ಒಗಳಿಗೆ ಎಸ್ಐಆರ್ನ ಬಿಸಿ ಕೆಲಸ ಒಂದು ಕಡೆ ಇದ್ರೆ, ನಿಮಗೂ ಗೊತ್ತು, ವಿಪಕ್ಷಗಳು ಇಡೀ ಎಸ್ಐಆರ್ ಪ್ರಕ್ರಿಯೆಯನ್ನೇ ಸಂದೇಹದಿಂದ ನೋಡ್ತಾ ಇದೆ. ಅದು ಚುನಾವಣಾ ಆಯೋಗವು ಎಸ್ಐಆರ್ ಅನ್ನು ಮತದಾರರ ವೋಟ್ ಕಟ್ ಮಾಡಲಿಕ್ಕಾಗಿ ಆರಂಭಿಸಿದ್ದು ಎಂಬ ಆರೋಪವನ್ನು ಹೋಲಿಸುತ್ತಿದೆ. ವಿಪಕ್ಷಗಳು ಮುಂದಿಡುವ ಪ್ರಶ್ನೆ, ಚುನಾವಣಾ ಆಯೋಗ ಬಿಎಲ್ಒಗಳಿಂದ ಇಷ್ಟೊಂದು ಒತ್ತಡದಲ್ಲಿ ಕೆಲಸ ಮಾಡಿಸಬೇಕಾ? ಅದಕ್ಕೆ ಅಂತಹ ಅರ್ಜೆಂಟ್ ಯಾಕೆ? ವೀಕ್ಷಕರೇ, ಖಂಡಿತ ಇದು ಅಪ್ರಸಕ್ತ ಪ್ರಶ್ನೆಯೂ ಅಲ್ಲ. ಬಿಎಲ್ಒಗಳು ಎಸ್ಐಆರ್ ನಡೆಯುವ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ಕೆಲಸದ ಒತ್ತಡ ಸಹಿಸಲಾಗದೆ ಪ್ರತಿಭಟನೆ ನಡೆಸಿದ್ದು ವರದಿಯಾಗಿತ್ತು. ಆದರೆ ಬಿಹಾರದಲ್ಲಿ ಚುನಾವಣೆ ನಡೆಯುವ ಮೊದಲು ಎಸ್ಐಆರ್ ನಡೆಯಿತು. ಪಶ್ಚಿಮ ಬಂಗಾಳದಲ್ಲಿ, ಕೇರಳದಲ್ಲಿ, ತಮಿಳುನಾಡಿನಲ್ಲಿ ಮುಂದಿನ ವರ್ಷ ಚುನಾವಣೆ ನಡೆಯಲಿದೆ. ಆದ್ದರಿಂದ ಅಲ್ಲಿ ಎಸ್ಐಆರ್ ನಡೆಸಲಾಗುತ್ತಿದೆ. ಆದರೆ ಚುನಾವಣಾ ಆಯೋಗ ಚುನಾವಣೆ ನಡೆಯುವುದಕ್ಕಿಂತ ಒಂದೆರಡು ವರ್ಷ ಮೊದಲೇ ಎಸ್ಐಆರ್ ಪ್ರಕ್ರಿಯೆಯನ್ನು ಶುರು ಮಾಡಿದರೆ ಬಿಎಲ್ಒಗಳ ಮೇಲೆ ಇಷ್ಟು ಒತ್ತಡ ಇರ್ತಿರಲಿಲ್ಲ. ಹಾಗಿದ್ದು ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಚುನಾವಣಾ ಆಯೋಗ ಯಾಕೆ ಎಸ್ಐಆರ್ ನಡೆಸುತ್ತಿರುವುದು? ಮೇಲ್ನೋಟಕ್ಕೆ ಒಂಥರ ಏನೋ ಮಸಲತ್ತು ಇದರಲ್ಲಿದೆ ಎಂದು ಯಾರಿಗೂ ಅನಿಸುವಂತಹದ್ದು. ಆದರೆ ಯಾರದ್ದು ಏನು ಮಸಲತ್ತೋ ನಮಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಅಂತೂ ಬಿಎಲ್ಒಗಳ ಕಷ್ಟಗಳನ್ನು ಕಡಿಮೆ ಮಾಡುವ ಸಲುವಾಗಿ ಹಲವು ಪರ್ಯಾಯ ಉಪಾಯಗಳನ್ನು ಸೂಚಿಸಿ ಆದೇಶ ನೀಡಿದೆ. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಬಾಗ್ಚಿ ಅವರ ಪೀಠವು ಎಸ್ಐಆರ್ ಡ್ಯೂಟಿಗೆ ಹೆಚ್ಚುವರಿ ಸ್ಟಾಫ್ಗಳನ್ನು ನೇಮಕಗೊಳಿಸಿ ರಾಜ್ಯಗಳಿಗೆ ಸೂಚಿಸಿ ಆದೇಶ ನೀಡಿದೆ. ಎಸ್ಐಆರ್ ಮಾಡುತ್ತಿರುವ ಬಿಎಲ್ಒಗಳು ಕಡಿಮೆ ಗಂಟೆ ಕೆಲಸ ಮಾಡಲು ಮತ್ತು ಅವರು ಒತ್ತಡದಿಂದ ಮುಕ್ತರಾಗಲು ಸುಪ್ರೀಂ ಕೋರ್ಟ್ ಈ ಸೂಚನೆಯನ್ನು ನೀಡಿತು. ಬಿಎಲ್ಒಗಳು ರಜೆ ಕೇಳಿದರೆ ಪರಿಗಣಿಸಬೇಕು. ಬಿಎಲ್ಒಗಳ ಪರಿಸ್ಥಿತಿ ಮತ್ತು ಮಾನಸಿಕ ಆರೋಗ್ಯ ರಾಜ್ಯ ಸರ್ಕಾರದ ಹೊಣೆಗಾರಿಕೆಯಾಗಿದೆ. 10,000 ಬಿಎಲ್ಒಗಳಿದ್ದಲ್ಲಿ 30,000 ಬಿಎಲ್ಒಗಳನ್ನು ನೇಮಿಸಿದರೆ ಏನು ಎಂದು ಸುಪ್ರೀಂ ಕೋರ್ಟ್ ಪ್ರಶ್ನಿಸಿದೆ. ಇದರಿಂದ ಫೀಲ್ಡ್ನಲ್ಲಿ ಕೆಲಸ ಮಾಡುವವರ ಒತ್ತಡ ಕಡಿಮೆ ಆಗುತ್ತದೆ, ಅವರಿಗೆ ಇದರಿಂದ ಉಪಕಾರ ಆಗುತ್ತದೆ ಎಂದು ಕೋರ್ಟು ತನ್ನ ಆದೇಶದಲ್ಲಿ ಸೂಚಿಸಿದೆ. ಈಗ ಉತ್ತರ ಪ್ರದೇಶವೊಂದರಲ್ಲಿ 50ಕ್ಕೂ ಹೆಚ್ಚು ಬಿಎಲ್ಒಗಳ ವಿರುದ್ಧ ಕೇಸು ಹಾಕಲಾಗಿದೆ. ಇದು ಅರ್ಜಿದಾರ ನಟ ವಿಜಯರಾಮ್ ಪರ ಕೋರ್ಟಿಗೆ ಹಾಜರಾದ ವಕೀಲ ಗೋಪಾಲ ಶಂಕರ್ ನಾರಾಯಣನ್ ಸುಪ್ರೀಂ ಕೋರ್ಟ್ನಲ್ಲಿ ಮುಂದಿಟ್ಟ ವಾದ. ನಾವುಗಳು ಕೇರಳ, ತಮಿಳುನಾಡು, ಗುಜರಾತ್ ಫ್ಯಾಕ್ಟ್ಗಳನ್ನು ದಾಖಲೆಯಲ್ಲಿಟ್ಟಿದ್ದೇವೆ. ಬಿಎಲ್ಒಗಳಿಗೆ ಎಸ್ಐಆರ್ ಕೆಲಸದಿಂದ ಸ್ವಯಂ ದೂರ ಇರಲು ಅನುಮತಿ ನೀಡುವುದಿಲ್ಲ. ಇದುವೇ ಅವರಿಗೆ ದೊಡ್ಡ ಸಮಸ್ಯೆಯಾಗಿದೆ. ತಮ್ಮ ಇಷ್ಟದಿಂದ ದೂರ ಹೋಗಲು ಅಥವಾ ಬಿಎಲ್ಒ ಕೆಲಸಕ್ಕೆ ರಾಜೀನಾಮೆ ನೀಡಲು ಅವರಿಗೆ ಅನುಮತಿ ಇಲ್ಲ ಎಂದು ಶಂಕರ ನಾರಾಯಣನ್ ಕೋರ್ಟಿಗೆ ಹೇಳಿದರು. ಬಿಎಲ್ಒಗಳ ಸಾವಿನ ಕುರಿತ ವಿವಾದದ ನಡುವೆ ವಿಜಯ್ ಅವರ ವಕೀಲರು 35ರಿಂದ 40ರಷ್ಟು ಬಿಎಲ್ಒಗಳು ಈಗಾಗಲೇ ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲು ನಿರಾಕರಿಸಿದರೆಂದು ಇಂತಹ ಬಿಎಲ್ಒಗಳ ವಿರುದ್ಧ ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್ನ ಸೆಕ್ಷನ್ 32ರ ಪ್ರಕಾರ ಜೈಲಿಗೆ ಹಾಕುವ ಬೆದರಿಕೆ ಒಡ್ಡಲಾಗುತ್ತದೆ. ಇದು ವಕೀಲರು ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟದ್ದು. ಹಾಗಿದ್ದರೆ ಸೆಕ್ಷನ್ 32 ಹೇಳುವುದು, ಯಾವನೇ ಪೋಲ್ ಆಫೀಸರ್ ಅಥವಾ ಎಲೆಕ್ಟ್ರಲ್ ರೋಲ್ ಸಿದ್ಧಪಡಿಸುವವನು, ಅದರಲ್ಲಿ ಬದಲಾವಣೆ ತರುವ ಅಥವಾ ಅದನ್ನು ಸರಿಪಡಿಸುವ ಕೆಲಸ ಮಾಡುವ ವ್ಯಕ್ತಿ ಕರ್ತವ್ಯ ಉಲ್ಲಂಘಿಸಿದ್ದು ಕಂಡುಬಂದರೆ 2 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಹೀಗೆ ಸೆಕ್ಷನ್ 32 ಹೇಳ್ತಾ ಇದೆ. ಈ ಎಲ್ಲವನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ಬಿಎಲ್ಒಗಳು ಡ್ಯೂಟಿಯಿಂದ ಮುಕ್ತಿ ಕೇಳಿದರೆ ಅಥವಾ ಇನ್ನಾವುದೇ ಕಾರಣದಿಂದ ಅಸಮರ್ಥರಾದರೆ ಅವರನ್ನು ಹೊಣೆಗಾರಿಕೆಯಿಂದ ಬಿಡುಗಡೆಗೊಳಿಸಬೇಕೆಂದು ಆಯಾ ರಾಜ್ಯಗಳ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಒಂದು ವೇಳೆ ಸರ್ಕಾರದಿಂದ ಅನುಮತಿ ಸಿಗದಿದ್ರೆ ಸಂಬಂಧಪಟ್ಟ ಬಿಎಲ್ಒಗಳು ಕೋರ್ಟ್ ಅನ್ನು ನೇರವಾಗಿ ಸಂಪರ್ಕಿಸಬಹುದು ಎಂದು ಕೋರ್ಟ್ ಹೇಳಿದೆ. ವೀಕ್ಷಕರೇ, ಈ ತೀರ್ಮಾನ ಕೋರ್ಟಿನಿಂದ ಬಂದಿರುವುದು ಯಾವಾಗ? ತಮಿಳು ನಟ ವಿಜಯರ ಪಾಟಿ ತಮಿಳಗ ವೆಟ್ರಿ ಕಲಗಂನ ಅರ್ಜಿಯ ನಂತರ.
ಮುಂದಿನ ವರ್ಷ ಅಲ್ಲಿ ಚುನಾವಣೆ ಇದೆ. ತಮಿಳುನಾಡು ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ. ಆದರೆ ವರದಿಯಾಗಿರೋ ಪ್ರಕಾರ ಈಗ ಉತ್ತರ ಪ್ರದೇಶದಲ್ಲಿ SIR ಪ್ರಕ್ರಿಯೆಗೆ ವಿದ್ಯಾರ್ಥಿಗಳು ಮತ್ತು ಇತರ ವಿಭಾಗದ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳನ್ನು ನೇಮಕಗೊಳಿಸಲಾಗ್ತಾ ಇದೆ. ವಾರ್ಡನ್ಗಳು, ಕೃಷಿ ನೀರಾವರಿ ವಿಭಾಗದ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳು, BDOಗಳು ಇವರೆಲ್ಲ ಉತ್ತರ ಪ್ರದೇಶದಲ್ಲಿ ಈ ಕೆಲಸಕ್ಕೆ ಹೋಗಬೇಕು, ಸಹಕರಿಸಬೇಕು. BLOಗಳು ಕೆಲಸದ ಒತ್ತಡದಿಂದ ತಪ್ಪು ಮಾಡಲಿ, ಈ ಕಾರಣದಿಂದ ಹಲವರು ತಮ್ಮ ವೋಟು ಹಕ್ಕುಗಳನ್ನು ಕಳ್ಕೊಳ್ಳಲಿ ಎಂಬ ನಿಗೂಢ ರಹಸ್ಯ ತುರ್ತು SIR ಪ್ರಕ್ರಿಯೆಯಲ್ಲಿ ಇದೆಯಾ? ಏನಿದ್ದರೂ BLOಗಳು ಮನುಷ್ಯರು. ಒತ್ತಡ ಹಾಕಿ ಕೇಸು, ಜೈಲು, ಬೆದರಿಕೆ ಹುಟ್ಟಿಸಿ ಯಾಕೆ ಅವರಿಂದ ಕೆಲಸ ಮಾಡಿಸುವುದು? ಇದು ಸರಿಯಲ್ಲ. ವೀಕ್ಷಕರೇ, ಈ ಹೊತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ. ನಾನು ಅವರ ಫಮಂಚಿ. ಜೈ ಹಿಂದ್.